ನಮಸ್ತೆ, ನನ್ನ ಹೆಸರು ಜಗನ್ನಾಥ್ ಅಂತ. ಆರೋಗ್ಯಕ್ಕಾಗಿ ಮತ್ತು ಅಪರಿಮಿತ ಸಂತೋಷಕ್ಕಾಗಿ ಯೋಗದಿಂದ ಏನು ಹೆಂಗೆ ಅನುಕೂಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋದು ನಿಂತ್ಕೊಂಡಿದ್ದೀನಿ. ಯೋಗ ಯಾವ ರೀತಿ ಮಾಡಿದರೆ ಆನಂದ ಸಿಗ್ತಿದೆ ಮತ್ತು ಆರೋಗ್ಯ ಸಿಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಅದು ಯೋಗದಿಂದ ದೊರೀತದೆ. ಮತ್ತು ಆರೋಗ್ಯ ಇದೆಯಲ್ಲ, ಆರೋಗ್ಯ ಕಾಪಾಡಬೇಕು ಅಂದ್ರೆ ಸಮತೋಲನ ಆಹಾರ ತಗೋಬೇಕು ಅಂತಾರೆ. ಆ ಆಹಾರ ತಗೊಳೋದಿದೆಯಲ್ಲ, ಆಹಾರ ಹೆಂಗೆ ತಗೋಬೇಕು, ಹೆಂಗೆ ನೀರು ಕುಡಿಬೇಕು, ಇದೂ ಇಂಪಾರ್ಟೆಂಟ್ ಆಗ್ತದೆ. ನಾವು ತಗೊಂಡಿರೋ ಆಹಾರ ಜಠರಾಗ್ನಿಯಲ್ಲಿ ಜೀರ್ಣ ಆಗಿ ಅದೇನಾಗ್ತದೆ, ಯಾವ್ದು ವೇಸ್ಟ್ ಹೋಗ್ತದೆ. ಯಾವುದು ಉತ್ತಮವಾದ್ದು ಅದೆಲ್ಲನೂ ಸಪ್ತಧಾತುಗಳಾದ ರಸ, ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಶುಕ್ರ, ಅಸ್ಥಿ ಇದಕ್ಕೆ ಹೋಗ್ತದೆ. ರಸದ ಭಾಗಕ್ಕೆ ಹೋದಾಗ ರಸ ಅದರಲ್ಲಿ ಏನಿದೆಯೋ ಅದನ್ನು ರಸದ ಅಂಶನ ತಗೊಂತದೆ, ಮಿಕ್ನಾದ್ದು ರಕ್ತಕ್ಕೆ ಕಳಿಸ್ತದೆ. ಹಿಂಗೆ ಒಂದೊಂದು ಸಪ್ತಧಾತುಗಳಲ್ಲೂ ಅದು ಹೋಗಿ ಮಿಕ್ನಾದ್ದು ಶುಕ್ರದಲ್ಲಿ ಬರ್ತದೆ. ಶುಕ್ರದಲ್ಲಿ ಏನಿದೆಯೋ ಅದನ್ನು ತಗೊಂಡು ಮಿಕ್ನಾದೆಲ್ಲನೂ ನಮ್ಮ ಇದರಲ್ಲಿ ವೇಸ್ಟ್ ಆಗ್ತದೆ. ಈ ರೀತಿ ನಾವು ತಗೊಂಡಿರೋ ಆಹಾರ ಸಪ್ತಧಾತುಗಳಾಗಿ ಕನ್ವರ್ಟ್ ಆಗ್ತದೆ. ಜೊತೆಗೆ ನಾವು ತಗೊಂಡಿರೋ ಆಹಾರದಲ್ಲಿ ಸಿಹಿ ಅಂಶ ಇದೆಯಲ್ಲ, ಅದು ಗ್ಲೂಕೋಸಾಗಿ ಕನ್ವರ್ಟ್ ಆಗಿ ನಮ್ಮ ಶರೀರದಲ್ಲಿ ಪ್ರಸರಿಸಬೇಕು. ಇಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಆ ಗ್ಲೂಕೋಸ್ ಹೆಂಗೆ ಉತ್ಪತ್ತಿ ಆಗ್ತದೆ, ಯಾಕೆ ಕೆಲವ್ರಿಗೆ ಉತ್ಪತ್ತಿ ಆಗೋದು ಕಡಿಮೆ ಆಗ್ತದೆ ಮತ್ತು ಸಕ್ಕರೆ ಕಾಯಿಲೆ ಯಾಕೆ ಬರ್ತದೆ ಅನ್ನೋದನ್ನೆಲ್ಲನೂ ಇದರಲ್ಲಿ ಡೀಟೇಲ್ಸಾಗಿ ತಿಳ್ಕೋಬೋದು. ಮತ್ತು IBP ಬಗ್ಗೆ ಮಾತಾಡಬೇಕು ಅಂದರೆ, IBP ರಕ್ತದಲ್ಲಿರುವ ಸಕ್ಕರೆ ಅಂಶ ಇದೆಯಲ್ಲ, ಅದರಿಂದ ಸಂಚಾರಕ್ಕೆ ತೊಂದರೆ ಆಗ್ತದೆ. ಆಗ ಹೃದಯ ಜೋರಾಗಿ ಪಂಪ್ ಮಾಡಬೇಕಾಗ್ತದೆ. ದಪ್ಪ ಇರೋರಿಗೆ ರಕ್ತನಾಳಗಳು ಸ್ವಲ್ಪ ಸಂಕುಚಿತ ಆಗ್ತದೆ, ರಕ್ತನಾಳಗಳು ಪ್ರಸ್ಪ್ ಆಗ್ತದೆ. ಆವಾಗ ಹೃದಯ ಹಾರ್ಟ್ ಜೋರಾಗಿ ಪಂಪ್ ಮಾಡಬೇಕಾಗ್ತದೆ. ಇದರಿಂದ IBP ಬರೋ ಚಾನ್ಸಸ್ ಇದೆ. ಇವೆಲ್ಲ ನಿವಾರಣೆ ಯೋಗದಿಂದ ಇವೆಲ್ಲ ನಿವಾರಣೆ ಆಗ್ತದೆ. ಮತ್ತು ಥೈರಾಯ್ಡು, ಅತಿಯಾಗಿ ಥೈರಾಯ್ಡ್ ರಸ ಉತ್ಪತ್ತಿ ಮಾಡಿದ್ರೆ ಅದು ಎಫೆಕ್ಟು, ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಮಾಡಿದ್ರು ಅದು ಎಫೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಅದು ಸರಿಯಾಗಿರಬೇಕು. ಈ ರೀತಿ ಇರಬೇಕಾದ್ರೆ ನಾವು ಯಾವ್ಯಾವ ಆಸನ ಮಾಡಬೇಕು, ಹೆಂಗೆ ಮಾಡಬೇಕು, ಆಹಾರ ಏನು, ಇದ್ರ ಬಗ್ಗೆನ ತಿಳ್ಕೋಬೇಕಾಗ್ತದೆ. ವೆರಿಕೋಸ್ ಬಗ್ಗೆ ಮಾತಾಡಬೇಕು ಅಂದರೆ, ವೆರಿಕೋಸ್ ನಮ್ಮ ಕಾಲಿನ ನರಗಳಲ್ಲಿ ಒಂದು ಊಬು ಬರ್ತದೆ. ಅದು ಸ್ವಲ್ಪ ನೋವಾಗೋ ಚಾನ್ಸಸ್ ಇದೆ. ಅದನ್ನು ನಿವಾರಣೆಗೋಸ್ಕರ ಯಾವ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ನನ್ನ ಅನುಭವದ ಪ್ರಕಾರ ಸುಮಾರು ಕಾಯಿಲೆಗಳಿಗೆ ಇದು ಯೋಗ ಒಂದು ಔಷಧಿಯಾಗಿದೆ. ಯೋಗ ಅಮೃತಕ್ಕೆ ಸಮಾನ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಆಧುನಿಕ ಕಾಯಿಲೆಗಳಿಗೆ ಇದು ಯೋಗ ಪರ್ಯಾಯ ಚಿಕಿತ್ಸಾ ಕ್ರಮವಾಗಿದೆ. ಔಷಧಿ ಮುಖ್ಯವಾಗಿ ಇದನ್ನು ಬಳಸ್ತಾರೆ ಮತ್ತು ಆರೋಗ್ಯಕ್ಕಾಗಿ ಇದನ್ನು ಬಳಸ್ತಾರೆ. ಈ ರೀತಿಯ ಆರೋಗ್ಯಕ್ಕಾಗಿ ಇದನ್ನು ಬಳಸೋದ್ರಿಂದ ಯೋಗ ಆರೋಗ್ಯ ದೃಷ್ಟಿಯಿಂದಲೂ ತುಂಬ ಒಳ್ಳೆಯದು.